ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ಯೋಬನ ಗ್ರಂಥ 26ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 26. 25ನೇ ಅಧ್ಯಾಯದಲ್ಲಿ ಚಿಕ್ಕ ಒಂದು ಸಂಭಾಷಣೆಯನ್ನು ಬಿಲ್ದದ್ ಅಂದರೆ ಯಜಮಾನನಿಂದ ಪ್ರೀತಿಸಲ್ಪಟ್ಟವನು ಎಂಬುದಾಗಿ ಅವನು 6 ವಚನಗಳು ಮಾತಾಡಿದರು. 7 ವಿಷಯಗಳು ದೇವರ ಬಗ್ಗೆ ಮಾತಾಡ್ತಾನೆ. 7 ವಿಷಯಗಳು ದೇವರ ಪ್ರಭುತ್ವ, ದೇವರ ಭೀಕರತ್ವ, ದೇವರ ಸಮಾಧಾನ, ದೇವರ ಸೈನ್ಯ, ದೇವರ ತೇಜಸ್ಸು ಇಲ್ಲವೇ ಬೆಳಕು, ದೇವರ ಎಣಿಕೆ, ದೇವರ ದೃಷ್ಟಿ ಎಂಬುದಾಗಿ 7 ವಿಷಯಗಳನ್ನು ಬಿಲ್ದದನು ಮಾತಾಡ್ತಾನೆ. ಬಹುಶಃ ಕಾಂಟ್ರವರ್ಸಿ, ಸಂದೇಹಾಸ್ಪದವಾದಂಥ ಕಾರ್ಯಗಳನ್ನು ಅವನು ಮಾತಾಡ್ತಾ ಇಲ್ಲ ಮತ್ತು ಹುದುವಾಗಿರುವಂಥದ್ದನ್ನು ಅವನು ಮಾತಾಡ್ತಾನೆ. ಈಗಾಗಲೇ 8ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯದಲ್ಲಿ ಬಿಲ್ದದನ್ನು ಸಾಕಷ್ಟು ಭಾಳ ಸ್ಟ್ರಾಂಗ್ ಆಗಿ, ಉದಾಹರಣೆಗೆ 18ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ 28 ವಿಷಯಗಳನ್ನು ಮಾತಾಡ್ತಾನೆ. ಆದರೆ ದುಷ್ಟನ ಬಗ್ಗೆ ಮಾತಾಡ್ತಾನೆ. ಭೂಲೋಕದ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಹತ್ರ ಮಾತನಾಡುವಾಗ ಬಿಲ್ದದನ್ನು ದುಷ್ಟನ ಬಗ್ಗೆ ಇಂಡೈರೆಕ್ಟ್ ಆಗಿ 3ನೇ ವ್ಯಕ್ತಿಯ ಬಗ್ಗೆ ಮಾತಾಡಿದ ಹಾಗೆ ಯೋಬನಿಗೆ ಅನ್ವಯಿಸುವಂಥ ರೀತಿಯಲ್ಲಿ ಮಾತಾಡ್ತಾನೆ. ಭಾಳ ಸ್ಟ್ರಾಂಗ್ ಆಗಿ ಮಾತಾಡ್ತಾನೆ ರೀ. ಆದರೆ ಈಗ ಭಾಳ ಮಾತಾಡ್ತಾ ಇಲ್ಲ, ಅವನು ಭಾಳ ಕಡಿಮೆಯಾಗಿ ಮಾತಾಡಿದ್ದಾನೆ. ಮತ್ತು ಈ ರೀತಿಯಾಗಿರುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಮಾತಾಡಿದನು ಎಂಬುದಾಗಿ ಒಂದು ವಾಕ್ಯ. ಅದು ಯೋಹಾನನು ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ವಾಕ್ಯ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 8 and verse 26, 26ನೇ ವಚನ. ನಮ್ಮ ಕರ್ತನು ತಾನೇ ಮಾತನಾಡುವಂಥ ಮಾತನ್ನು ಕೇಳಿಸ್ಕೊಡ್ರಿ. ನಿಮ್ಮ ವಿಷಯವಾಗಿ ಕರ್ತನು ಮಾತನಾಡ್ತಾ ಇರೋದು, ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ಒಂದು, ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಒಂದು. ಮಾತಾಡೋದು, ಇನ್ನೊಂದು ತೀರ್ಪು ಮಾಡೋದು. ಯಾಕಂದರೆ ಅದನ್ನು ಸಾಕಷ್ಟು ಯೋಬನ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ. ಯಾಕಂದರೆ ತೀರ್ಪು, ಇವ್ರ ಮೇಲೆ ತೀರ್ಪು ಮಾಡೋದು, ಇವರು ಅವ್ರ ಮೇಲೆ ತೀರ್ಪು ಮಾಡೋದು, ನೀನು ಮಾಡೋದು ತಪ್ಪು ಎಂಬುದಾಗಿ ಹೇಳೋದು, ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸುತ್ತಾ ತೀರ್ಪು ಮಾಡುತ್ತಾ ಮಾತಾಡ್ತಾ ಇದ್ದರು. ಇಲ್ಲಿ ನಮ್ಮ ಕರ್ತನು ಹೇಳುವಂಥದ್ದು, ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗೆ ಉಂಟು. ಉದಾಹರಣೆಗೆ ಒಂದು 100 ವಿಷಯ ಇತ್ತು ಅಂತ ಇಟ್ಕೊಳ್ಳೋಣ್ರಿ. ಯೇಸು ಕರ್ತನ ಹತ್ರ 100 ವಿಷಯಗಳು ಉಂಟು. ಮಾತಾಡೋದಕ್ಕೆ ಒಂದು 50 ವಿಷಯ, ತೀರ್ಪು ಮಾಡೋದಕ್ಕೆ ಇನ್ನೊಂದು 50 ವಿಷಯ, ಇನ್ನೂ ಹೆಚ್ಚೇ ಇರ್ಬೋದು. ಅನೇಕ ಸಂಗತಿಗಳು ಉಂಟು, ನನಗುಂಟು. ಆದರೆ ಗಮನಿಸಿ, ಆದರೆ ನನ್ನನ್ನು ಕಳಿಸಿಕೊಟ್ಟಾತನು ಸತ್ಯವಂತನು, ಆತನಿಂದ ನಾನು ಕೇಳಿದವುಗಳನ್ನೇ ಮಾತಾಡ್ತೇನೆ ಲೋಕಕ್ಕೆ ಅಥವಾ ಜನರಿಗೆ. ಹಾಗಾದರೆ ಭಾಳಷ್ಟು ವಿಷಯಗಳು ಮಾತನಾಡಲಿಕ್ಕಿದೆ. ಆದರೆ ದೇವರಿಂದ ಕೇಳಿಸ್ಕೊಂಡು ಮಾತನಾಡುವಂಥವರು ಬಹಳ ಬಹಳ ವಿರಳ. ಲೋಕದಲ್ಲಿ ಅಂಥವ್ರು ಯಾರಾದರೂ ಇದ್ದರೆ ಅವರೇ ಟಾಪ್, ಉತ್ತಮ ಭಕ್ತಿವಂತರು. ಅಂದರೆ ಬೇರೆಯವರು ಭಕ್ತಿವಂತರು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗಿಂತಲೂ ದೊಡ್ಡ ಭಕ್ತಿವಂತರು ಯಾರೂ ಇಲ್ಲ. ಆತ್ಮಿಕ ವ್ಯಕ್ತಿ ಯೇಸು ಕರ್ತನಿಗಿಂತಲೂ ಹೆಚ್ಚಿನವರು ಯಾರಿಲ್ಲ. ಆತನನ್ನು ನಾವು ಈ ಕ್ಷೇತ್ರದಲ್ಲಿ ಹಿಂಬಾಲಿಸಬೇಕು, ಯೋಬನ ಜೀವನದಿಂದ ಕೂಡ. ಸರಿ, 26ನೇ ಅಧ್ಯಾಯ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 26. ಆಗ ಯೋಬನು ಹೀಗೆ ಉತ್ತರ ಕೊಟ್ಟನು. ಯೋಬನು ಈಗ ನನಗನ್ಸಿದ ಮಟ್ಟಿಗೆ ಈ ಬಿಲ್ದದ್ ಕೇವಲ 6 ವಚನಗಳನ್ನು ಮಾತಾಡಿದ್ದಾನೆ. 6 ವರ್ಸಸ್.
ಆದರೆ ಆ 6 ವಚನಗಳನ್ನು ಕೇಳಿದ ಯೋಬನು 6 ಅಧ್ಯಾಯಗಳಲ್ಲಿ ಉತ್ತರ ಕೊಡ್ತಾನ್ರಿ. ಈಗ 26ನೇ ಅಧ್ಯಾಯ 1, 27ನೇ ಅಧ್ಯಾಯ 2, 28ನೇ ಅಧ್ಯಾಯ 3, 29ನೇ ಅಧ್ಯಾಯ 4, 29 ಆದಮೇಲೆ 30ನೇ ಅಧ್ಯಾಯ 5, 31ನೇ ಅಧ್ಯಾಯ 6. 6 ಅಧ್ಯಾಯಗಳು ಯೋಬನು ಮಾತಾಡ್ತಾನೆ. ಆಮೇಲೆ ಯೋಬನ ಮಾತುಗಳು ಮುಗಿದೋಗ್ತವೆ. ಸರಿ, ಈಗ 26ನೇ ಅಧ್ಯಾಯದಲ್ಲಿ ಯೋಬನು ಏನು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ಯಥಾಪ್ರಕಾರವಾಗಿ ಯೋಬನು ಏನು ಮಾಡ್ತಾನೆ, ದೇವ್ರ ಬಗ್ಗೆನೇ ಮಾತಾಡ್ತಾನೆ, ತನ್ನ ಬಗ್ಗೆ ಮಾತಾಡ್ತಾನೆ. ಅದೇ ಸಂದರ್ಭದಲ್ಲಿ ತನ್ನ ದೇವರೊಂದಿಗಿರುವಂಥ ತನ್ನ ಅನುಭವದ ಬಗ್ಗೆ ಮಾತಾಡ್ತಾನೆ. ಯಾವ ರೀತಿಯಾಗಿ 22ನೇ ಅಧ್ಯಾಯದಲ್ಲಿ ಎಲಿಫಜನು ದೇವರ ವಿಷಯದಲ್ಲಿ ಮಾತಾಡ್ತಾನೆ 25 ಸಂಗತಿಗಳನ್ನು. 22ನೇ ಅಧ್ಯಾಯದಲ್ಲಿ ಎಲಿಫಜನು ದೇವರ ಬಗ್ಗೆ 25 ಸತ್ಯಾಂಶಗಳನ್ನು ಮಾತಾಡಿದಾಗ ಯೋಬನು ಅದಕ್ಕೆ ಆನ್ಸರ್ ಆಗಿ 23ನೇ ಅಧ್ಯಾಯದಲ್ಲಿ ದೇವರೊಂದಿಗೆ ತನಗಿರುವಂಥ 25 ಅನುಭವಗಳನ್ನು 25 ಎಕ್ಸ್ಪೀರಿಯನ್ಸಸ್ ವಿತ್ ಗಾಡ್ ಮಾತಾಡ್ತಾನೆ ರೀ. ಈಗ 26ನೇ ಅಧ್ಯಾಯದಲ್ಲಿ ಬಿಲ್ದದನ್ನು ಮಾತನಾಡಿದಂಥ ಮಾತು, ಬಹುಶಃ ಅವನು ಮಾತನಾಡಿದ್ದೆಲ್ಲ ಕರೆಕ್ಟಾಗಿ ಇತ್ತು ಬಿಲ್ದದನು, ಆದರೆ ಅವನ ಸ್ಪಿರಿಟ್, ಅವನ ಆತ್ಮ ಸರಿಯಾಗಿಲ್ಲ ಅಂತ ಯೋಬನು ವಿವೇಚಿಸಿ ಈಗ ಅವನು ಮಾತಾಡಿದಂಥ ಮಾತಿಗೆ ಉತ್ತರವಾಗಿ ಈಗ ಉತ್ತರವಾಗಿ ಯೋಬನು ಮಾತಾಡ್ತಾ ಇದ್ದಾನೆ. ಈಗ ಏನಂತ ಮಾತಾಡ್ತಿದ್ದಾನೆ 26ನೇ ಅಧ್ಯಾಯದಲ್ಲಿ ಅಂತ ನೋಡುವಾಗ ದೇವರ ಬಗ್ಗೆ 16 ಪ್ರಕಟಣೆಗಳನ್ನು ಮಾತಾಡ್ತಿದ್ದಾನೆ ರೀ. 16 ರೆವಲೇಷನ್ಸ್ ಆಫ್ ಗಾಡ್ ಇನ್ ಜೋಬ್ ಚಾಪ್ಟರ್ 26, 26ನೇ ಅಧ್ಯಾಯದಲ್ಲಿ ಒಂದೊಂದು ಈ ಪ್ರಕಟಣೆಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ 26ನೇ ಅಧ್ಯಾಯ ಮತ್ತು 5ನೇ ವಚನದಲ್ಲಿ ನಾವು ನೋಡುವಾಗ ದ ಫಿಯರ್ ಆಫ್ ಗಾಡ್, ದೇವರ ಭಯದ ಬಗ್ಗೆ ಮಾತಾಡ್ತಿದ್ದಾನೆ. ಆತನ ಭಯ ಅಂತ ಹೇಳ್ಬಿಟ್ಟು 26:5. ಹೌದು, ಅದೇ ಫೌಂಡೇಶನ್, ಅದು ಬೇಕು, ಅಗತ್ಯ. 26ನೇ ಅಧ್ಯಾಯ 6ನೇ ವಚನದಲ್ಲಿ ಯೋಬನ ಗ್ರಂಥ ದೇವರ ದೃಷ್ಟಿ ಬಗ್ಗೆ ಮಾತಾಡ್ತಿದ್ದಾನೆ. ದಿ ಸೈಟ್ ಆಫ್ ಗಾಡ್, ದೇವರ ದೃಷ್ಟಿ. ಇಬ್ರಿಯ 4:13ನಲ್ಲಿ ದೇವರ ದೃಷ್ಟಿಯ ಬಗ್ಗೆ, ಆತನ ದೃಷ್ಟಿಗೆ ಸಮಸ್ತವೂ ಬಯಲಾದದ್ದಾಗಿದೆ, ಮುಚ್ಚು ಮರೆ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು. ಮತ್ತು 7ನೇ ವಚನ ನನಗೆ ಒಂದು ಸುಮಾರು 42 ವರ್ಷಗಳಿಂದ ಪರಿಚಯವಾದಂಥ ಒಂದು ವಾಕ್ಯ ಇದು. ಯೋಬ 26:7ನೇ ವಚನದಲ್ಲಿ ದೇವರು, ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಎಂಬುದಾಗಿ ನೋಡುವಾಗ, ದಿ ಆ್ಯಕ್ಟ್ ಆಫ್ ಗಾಡ್, ದೇವರ ಶೂನ್ಯದ ಮೇಲೆ ದೇವರೇನೋ ಮಾಡ್ತಾ ಇದ್ದಾನೆ. ಏನೂ ಇಲ್ಲ, ಅದರಲ್ಲಿ ದೇವರ ಒಂದು ಕಾರ್ಯ ಇದೆ. ದಿ ಆ್ಯಕ್ಟ್ ಆಫ್ ಗಾಡ್, 7ನೇ ವಚನ. ಹಾಗೆ ಮುಂದುವರಿಸುವಾಗ 7ನೇ ವಚನದ 2ನೇ ಭಾಗ, ಭೂಲೋಕವನ್ನು ಶೂನ್ಯದ ಮೇಲೆ ಉತ್ತರ ದಿಕ್ಕನ್ನು ವಿಸ್ತರಿಸಿ, ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ. ಭೂಮಿಯನ್ನು ದೇವರು ತೂಗ ಹಾಕಿರುವಂಥದ್ದು ಯಾವ ಆಧಾರ ಇಲ್ಲದೆ, ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿರುವಂಥದ್ದು. ಇದು ಯಾವುದನ್ನು ತೋರಿಸ್ತದೆ ಅಂತ ಹೇಳುವಾಗ, ದಿ ಪವರ್ ಆಫ್ ಗಾಡ್, ದೇವರ ಶಕ್ತಿಯನ್ನು ತೋರಿಸುವಂಥದ್ದಾಗಿದೆ. ಯಾಕಂತ ಹೇಳಿದರೆ ಭೂಮಿ ಅದು ಯಾವ ಅಸ್ಥಿವಾರದ ಮೇಲೆ ತೂಗು ಹಾಕಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ, ಯಾವ ಆಧಾರವೂ ಇಲ್ಲದೆ ತೂಗು ಹಾಕಲ್ಪಟ್ಟಿದೆ. ದೇವರಿಗೆ ಅದು ಏನು ಸಮಸ್ಯೆನೇ ಅಲ್ಲ. ನಿಜ, ವಿಜ್ಞಾನ ಬೈಬಲ್ಗೆ ವಿರುದ್ಧ ಅಲ್ಲ, ಬೈಬಲ್ ಅನ್ವಯ ಅಥವಾ ಅದರೊಂದಿಗೆ ಇರುವಂಥದ್ದಾಗಿದೆ. ಸರಿ,
ಮುಂದೆ ನಾವು ನೋಡುವಾಗ ಮತ್ತು ಆತನು ದೇವರು ಮೇಘಗಳೊಳಗೆ ನೀರನ್ನು ತುಂಬಿ ಕಟ್ಟುವನು ಅಂತ ಹೇಳ್ಬಿಟ್ಟು ನೋಡುವಾಗ 8ನೇ ವಚನದಲ್ಲಿ ದ ಪ್ರಾವಿಷನ್ ಆಫ್ ಗಾಡ್, ದೇವರ ಒದಗುವಿಕೆ. ದೇವರ ಕುರಿತಾಗಿ 26ನೇ ಅಧ್ಯಾಯದಲ್ಲಿ 16 ಪ್ರಕಟಣೆಗಳನ್ನು 16 ರೆವಲೇಷನ್ಸ್ ಆಫ್ ಗಾಡ್ ಇನ್ ಜೋಬ್ ಚಾಪ್ಟರ್ 26 26ನೇ ಅಧ್ಯಾಯದಲ್ಲಿ ಬಿಲ್ದಾದನಿಗೆ ಉತ್ತರವಾಗಿ ಮಾತಾಡ್ತಾ ಇದ್ದಾನೆ. ಯೋಬನ 26ನೇ ಅಧ್ಯಾಯದಲ್ಲಿ ಅದರಲ್ಲಿ ನೋಡುವಾಗ ದೇವರ ಒದಗುವಿಕೆಯ ಬಗ್ಗೆ ಮಾತಾಡ್ತಾನೆ. ಬೇರೆ ವಿಷಯ ಮಾತಾಡ್ತಾ ಇಲ್ಲ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಮಾತಾಡಿದ ಮೇಲೆ ಯಾರಿಗೆ ಮಾತುಗಳನ್ನು ಕಲಿಸಿದ್ದಿ ಎಂಬುದಾಗೆಲ್ಲ ಸ್ವಲ್ಪ ಕ್ವಶ್ಚನ್ ಮಾಡಿಬಿಟ್ಟು ಆನಂತರ ದೇವ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. ದೇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅದರಲ್ಲಿನೂ ದೇವರೊಂದಿಗೆ ತಮಗಿರುವಂಥ ಅನುಭವ ಪ್ರಕಟಣೆ. ಮೊದಲು 23ನೇ ಅಧ್ಯಾಯದಲ್ಲಿ ದೇವರೊಂದಿಗೆ ತನಗಿರುವಂಥ 25 ಅನುಭವಗಳನ್ನು ಯೋಬನು ಮಾತಾಡಿದ್ದಾಯಿತು. ಈಗ 26ನೇ ಅಧ್ಯಾಯದಲ್ಲಿ ದೇವರ ಬಗ್ಗೆ ತನಗಿರುವಂಥ 16 ಪ್ರಕಟಣೆಗಳನ್ನು ಮಾತಾಡ್ತಿದ್ದಾನೆ. ಮತ್ತು 5ನೇ ಪ್ರಕಟಣೆ ದೇವರ ಒದಗಿಸುವಿಕೆ. 6ನೇ ಪ್ರಕಟಣೆ 9ನೇ ವಚನದಲ್ಲಿ 26:9 ಯೋಬನ ಗ್ರಂಥ, ತನ್ನ ಸಿಂಹಾಸನಕ್ಕೆ ಮರೆಯಾಗಿ ಥ್ರೋನ್ ಆಫ್ ಗಾಡ್, ದೇವರ ಸಿಂಹಾಸನದ ಬಗ್ಗೆ ಈಗ ಮಾತಾಡ್ತಾ ಇದ್ದಾನೆ. ಥ್ರೋನ್ ಆಫ್ ಗಾಡ್ ಅದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ದೇವರ ಹೌದು ಶಕ್ತಿ, ದೇವರ ನಿವಾಸ, ದೇವರ ನೆಲೆ, ದೇವರ ಅಡ್ರೆಸ್, ನಿವಾಸವನ್ನು, ಸಿಂಹಾಸನವನ್ನು ಅದು ಸೂಚಿಸುವಂಥದ್ದಾಗಿದೆ. ಕಡೆಗೆ ನೋಡುವಾಗ 9ನೇ ವಚನದ 2ನೇ ಭಾಗದಲ್ಲಿ ಮೋಡವನ್ನು ಕವಿಸಿರುವನು ಅಂತ ಹೇಳಿಬಿಟ್ಟು ನೋಡುವಾಗ ತನ್ನ ಸಿಂಹಾಸನಕ್ಕೆ ಮರೆಯಾಗಿ ಮೋಡವನ್ನು ಕವಿಸಿರುವನು ಅಂತ ಹೇಳುವಾಗ ಅದು ಏನು ತೋರಿಸ್ತದೆ ಅಂತ ಹೇಳಿದರೆ ದ ಡಿಸೈನ್ ಆಫ್ ಗಾಡ್, ದೇವರ ರಚನೆ. ದೇವರು ಕಲಾಕಾರನು, ದೇವರೊಬ್ಬ ದೊಡ್ಡ ಮಹಾ ಎಂಜಿನಿಯರ್, ಆ ರೀತಿಯಾಗಿ ಹೇಳ್ಬೋದು. ದೇವರು ಒಬ್ಬ ಎಂಜಿನಿಯರ್ ಆಗಿದ್ದಾನೆ. ದೇವರ ಒಂದು ರಚನೆಯ ಕುರಿತಾಗಿ ಯೋಬನು ಮಾತಾಡ್ತಾನೆ ರೀ. 10ನೇ ವಚನ 26ನೇ ಅಧ್ಯಾಯದ 10ನೇ ವಚನದಲ್ಲಿ ಸಮುದ್ರದ ಮೇಲೆ ಸುತ್ತಲೂ ಮೇರೆಯನ್ನು ಹಾಕಿದ್ದಾನೆ. ದೇವರು ಒಂದು ಮೇರೆಯನ್ನು ಹಾಕಿರುವುದರ ಕುರಿತಾಗಿ ನೋಡುವಾಗ ದ ಬೌಂಡ್ರಿ ಆಫ್ ಗಾಡ್, ದೇವರ ಒಂದು ಸೀಮೆಯ ಕುರಿತಾಗಿ, ದೇವರ ಮೇರೆಯ ಕುರಿತಾಗಿ. ಹೌದು, ದೇವರಿಗೆ ಗೊತ್ತು, ನಮಗೂ ಒಂದು ಬೌಂಡ್ರಿ ಹಾಕಿದ್ದಾನೆ. ಪ್ರತಿಯೊಬ್ಬೊಬ್ಬರು ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಇರಬೇಕು ಎಂಬುದಾಗಿ ಅಪೊಸ್ತಲಕೃತ್ಯ 17:26 ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ಬೋದು. 11ನೇ ವಚನದಲ್ಲಿ 16 ಪ್ರಕಟಣೆಗಳು 26ನೇ ಅಧ್ಯಾಯದಲ್ಲಿ ಯೋಬನು ಮಾತಾಡ್ತಿದ್ದಾನೆ. ದೇವರ ಕುರಿತಾದ 16 ಪ್ರಕಟಣೆಗಳು. ಅದರಲ್ಲಿ 9ನೇ ಪ್ರಕಟಣೆ ಏನೆಂಬುದಾಗಿ ನೋಡುವಾಗ 11ನೇ ವಚನದಲ್ಲಿ ಆತನ ಗದರಿಕೆಯಿಂದ, ಗದರಿಕೆ ಅಂದರೆ ದೇವರ ಸ್ವರದ ಬಗ್ಗೆ ಮಾತಾಡ್ತಾನೆ. ದ ವಾಯ್ಸ್ ಆಫ್ ಗಾಡ್. ಸುಮಾರು 2000ಕ್ಕಿಂತಲೂ ಹೆಚ್ಚು ಬಾರಿ ದೇವರ ಸ್ವರದ ಕುರಿತಾಗಿ ದೇವರು ಮಾತಾಡಿದನು. ಕರ್ತನ ವಾಕ್ಯ ಬಂತು, ಯೆಹೋವನಿಂತೆನ್ನುತ್ತಾನೆಂಬುದಾಗಿ 2000ಕ್ಕಿಂತಲೂ ಹೆಚ್ಚಾಗಿ ಇರುವಂಥ ಆ ಸ್ವರದ ಬಗ್ಗೆ ಇಲ್ಲಿ ಕೂಡ ಮಾತನಾಡಲಾಗಿದೆ. ಮತ್ತು 12ನೇ ವಚನದಲ್ಲಿ 10ನೇ ವಿಷಯ ಏನಂದರೆ ದೇವರ ಜ್ಞಾನದ ಬಗ್ಗೆ ಅಥವಾ ವಿವೇಕ ಶಕ್ತಿಯ ಬಗ್ಗೆ ಮಾತನಾಡ್ತಾನೆ ರೀ. ಅಂದರೆ ಪ್ರಕಟಣೆ, ಯೋಬನು ತನಗೆ ಸಿಕ್ಕಿದ ಪ್ರಕಟಣೆಗಳಲ್ಲಿ ಇದು 10ನೇ ಪ್ರಕಟಣೆ ಅಂತ ಹೇಳ್ಬೋದು. 11ನೇದಾಗಿ ದೇವರ ಪರಾಕ್ರಮದ ಬಗ್ಗೆ 12ನೇ ವಚನ, ದ ಮೈಟ್ ಆಫ್ ಗಾಡ್, ದೇವರ ಪರಾಕ್ರಮದ ಕುರಿತಾದಂಥ ಪ್ರಕಟಣೆ ಅವನಿಗೆ ಸಿಗ್ತದೆ. ಈಗ ನೋಡಿ, ವೈರಿ ಅವ್ರ ಹತ್ರ, ಯೋಬನ ಹತ್ರ ಮಾತಾಡ್ತಿದ್ದಾಗ ಸ್ನೇಹಿತರು, ವೈರಿ ಅಲ್ಲ ಸ್ನೇಹಿತರೇ, ವೈರಿಯಂತೆ ಅವರು ಮಾತನಾಡ್ತಿದ್ದಾಗ, ಕೆಣಕ್ತಾ ಇರುವಾಗ, ಚುಚ್ಚುತ್ತಾ ಇರುವಾಗ, ಜಜ್ಜುತ್ತಾ ಇರುವಾಗ
ದೇವರ ಪ್ರಕಟಣೆಯ ಬಗ್ಗೆ ಮಾತಾಡ್ತಾನೆ ಯೋಬನು. 13ನೇ ವಚನದಲ್ಲಿ ಆತನ ಶ್ವಾಸವು ದ ಬ್ರೆತ್ ಆಫ್ ಗಾಡ್, ದೇವರ ಶ್ವಾಸದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇದನ್ನು ಬಿಲ್ದಾದ್ ಕೇಳಿಸ್ಕೊಳ್ತಾ ಇದ್ದಾನೆ, ಎಲಿಫಜನ್ನು ಕೇಳಿಸ್ಕೊಳ್ತಾ ಇದ್ದಾನೆ, ಚೋಫರ್ನ ಕೇಳಿಸ್ಕೊಳ್ತಾ ಇರುವಂಥ ಒಂದು ವಿಷಯ. 13ನೇ ವಚನದ 2ನೇ ಭಾಗದಲ್ಲಿ 13ನೇ ಪ್ರಕಟಣೆ ದೇವರ ಬಗ್ಗೆ ಯೋಬನು ಮಾತಾಡ್ತಿದ್ದೇನೆ. ಅದು ಯಾವುದರ ಬಗ್ಗೆ ಅಂದರೆ ಆತನ ಹಸ್ತವು, ದಿ ಹ್ಯಾಂಡ್ ಆಫ್ ಗಾಡ್, ದೇವರ ಹಸ್ತದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೈಲೆಂಟ್ ಆಗಿಬಿಟ್ಟಿದೆ, ಈಗಾಗಲೇ 3 ಸ್ನೇಹಿತರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಯೋಬನು ದೇವರ ಬಗ್ಗೆನೇ ಜಾಸ್ತಿ ಹೆಚ್ಚಾಗಿ ಮಾತಾಡ್ತಾ ಇದ್ದಾನೆ. 14ನೇ ವಚನದಲ್ಲಿ ಈ ಅದ್ಭುತಗಳು ಆತನ ಮಾರ್ಗಗಳ, ದ ವೇಸ್ ಆಫ್ ಗಾಡ್. ಇನ್ನೊಂದು ಪ್ರಕಟಣೆ, 14ನೇ ಪ್ರಕಟಣೆ ಯೋಬನಿಗೆ ಸಿಕ್ಕಿದ್ದು ಏನಂತ ಹೇಳಿದರೆ ದೇವರ ಮಾರ್ಗಗಳ ಬಗ್ಗೆ. ಕೀರ್ತನೆ 103:7 ದೇವರ ಮಾರ್ಗಗಳ ಬಗ್ಗೆ, ದೇವರ ಕೃತ್ಯಗಳ ಬಗ್ಗೆ ಇದೆ. ಮೋಶೆಗೆ ಆ ಮಾರ್ಗಗಳನ್ನು ಪ್ರಕಟಿಸಿದಂತೆ. 14ನೇ ವಚನದಲ್ಲಿ ಆತನ ವಿಷಯವಾಗಿ ಸೂಕ್ಷ್ಮ ಶಬ್ದವನ್ನು ಮಾತ್ರ ಕೇಳಿದ್ದೇವೆ. ಆತನ ವಿಷಯವಾಗಿ, ಆತನ ಬಗ್ಗೆ ಅಂತ ಹೇಳುವಾಗ ದ ನಾಲೆಜ್ ಆಫ್ ಗಾಡ್, ದೇವರ ತಿಳುವಳಿಕೆಯ ಬಗ್ಗೆ, ದೇವರನ್ನು ತಿಳಿಯುವುದರ ಬಗ್ಗೆ, ತಿಳುವಳಿಕೆಯ ಬಗ್ಗೆ ಯೋಬನು ಒಂದು ಪ್ರಕಟಣೆಯಾಗಿ ಮಾತಾಡ್ತಿದ್ದಾನೆ. ಕೊನೆಯದಾಗಿ ಆತನ ಪ್ರಾಬಲ್ಯದ ಗರ್ಜನೆ, ಘನಗರ್ಜನೆ ಯಾರು ಗ್ರಹಿಸಬಲ್ಲರು ಅಂತ ಹೇಳ್ಬಿಟ್ಟು 14ನೇ ವಚನದಲ್ಲಿ ನೋಡುವಾಗ ದೇವರ ಅಧಿಕಾರ, ಅಥಾರಿಟಿ ಆಫ್ ಗಾಡ್ ಮಾತಾಡ್ತಾನೆ. ಹೀಗೆ 16 ಪ್ರಕಟಣೆಗಳನ್ನು ಯೋಬನು ಬಿಲ್ದಾದನ ಒಂದು ಮಾತಿಗೆ, ಸಂಭಾಷಣೆಗೆ ಉತ್ತರವಾಗಿ ಮಾತಾಡ್ತಾನೆ. ಮುಂದುವರಿಸ್ತಾನೆ 27ನೇ ಅಧ್ಯಾಯದಲ್ಲಿ ಕೂಡ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. ಯೋಬನ ಗ್ರಂಥ 26ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.